ಮತ್ತೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಶಾಸಕ ರಾಜು ಕಾಗೆ. ನಮಗೆ ಅನ್ಯಾಯ ಆಗುತ್ತಾ ಇದೆ, ಹೀಗಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು. ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಕಾಗೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಕಾಗೆ ಒತ್ತಾಯಕ್ಕೆ ಯಾರು ಧ್ವನಿಗೂಡಿಸ್ತಾ ಇಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹಲವರ ಮನಸ್ಸಲ್ಲಿದೆ, ಆದರೆ ಅದನ್ನು ಹೇಳ್ಕೊಳ್ತಾ ಇಲ್ಲ ಕಾಂಗ್ರೆಸ್ನವರು. ಬಟ್ ಇವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಅನ್ಯಾಯ ಆಗ್ತಾ ಇದೆ, ಹೌದು, ಅಭಿವೃದ್ಧಿ ಆಗಿಲ್ಲ, ಕೈಗಾರಿಕೆಗಳಿಲ್ಲ, ಶಿಕ್ಷಣ, ಆರೋಗ್ಯ ಎಲ್ಲದರಲ್ಲೂ ಕೂಡ ಹಿಂದಿದೆ. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಹೋಲಿಸಿದರೆ ಉದ್ಯೋಗಕ್ಕೆ ಒತ್ತು ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 5 ಹೊಸ ತಾಲೂಕುಗಳು ಘೋಷಣೆ ಆಗಿದ್ದಾವೆ. ಆದರೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ಸರ್ಕಾರಿ ಕಚೇರಿಗಳನ್ನು ಇನ್ನೂ ನಿರ್ಮಾಣ ಮಾಡಿಲ್ಲ. ಕಲ್ಯಾಣ ಕರ್ನಾಟಕದಂತೆ ನಮಗೂ ಕೂಡ 5,000 ಕೋಟಿ ಕೊಡಿ, ಇಲ್ಲವಾದರೆ ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ. ಈಗ ನಾನು ಒಬ್ಬನೇ ಇದ್ದೇನೆ, ಮುಂದೆ ಯಾರಾದರೂ ಕೂಡ ಬರ್ತಾರೆ. ಹಿಂದೆ BJP ಕಟ್ಟುವಾಗ ಒಬ್ಬರೇ ಇದ್ದರು, ಅವರು ಸರ್ಕಾರ ಮಾಡಿಲ್ವಾ? ಅದರಂತೆ ಒಬ್ಬರು ಇಬ್ಬರು ಮುಂದೆ 10 ಜನ ಆಗ್ತಾರೆ. ಪ್ರತ್ಯೇಕ ರಾಜ್ಯವಾದರೆ ಖಂಡಿತವಾಗಿ ಅಭಿವೃದ್ಧಿ ಆಗುತ್ತೆ. ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಅಭಿಲಾಷೆ ಇದೆ ಅಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಇನ್ನು ನಮಗಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ಅಭಿವೃದ್ಧಿಗೆ ನೀವು ಒತ್ತನ್ನು ಕೊಟ್ಟಿದ್ದೀರಿ, ಅದೇ ಥರ ಕಿತ್ತೂರು ಕರ್ನಾಟಕಕ್ಕೆ ನಮಗೂ ಒತ್ತು ಕೊಡ್ರಿ. ಅದು ಶಿಕ್ಷಣಕ್ಕಿರಲಿ, ನೀರಾವರಿ ಯೋಜನೆಗಳಿರಲಿ, ಕುಡಿ ನೀರಿನ ವ್ಯವಸ್ಥೆ ಇರಲಿ, ಆರೋಗ್ಯ ಸಂದರ್ಭ ತಾಲೂಕುಗಳಾಗಿ ನನ್ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 5 ಹೊಸ ತಾಲೂಕುಗಳಾಗಿದ್ದಾವೆ. 5 ಹೊಸ ತಾಲೂಕುಗಳಲ್ಲಿ ಇನ್ನೂವರೆಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಮೂಲಭೂತ ತಾಲೂಕು ಘೋಷಣೆ ಆದ ನಂತರ ಅಲ್ಲೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ. ತಹಸೀಲ್ದಾರ್ ಕಚೇರಿ ಆಗಬೇಕು, ಜಿಲ್ಲಾ ಪಂಚಾಯತಿ ಕಚೇರಿ ಆಗಬೇಕು, ಫೀಲ್ಡ್ ಬೋರ್ಡಿ ಕಚೇರಿ ಬರಬೇಕು, ಹೆಲ್ತ್ದು ಬರಬೇಕು, ಫಾರೆಸ್ಟ, ಅಗ್ರಿಕಲ್ಚರ, ಹಾರ್ಟಿಕಲ್ಚರ, ಸಾಕಷ್ಟು ಕಚೇರಿಗಳು ತಾಲೂಕದಲ್ಲಿ ಬರಬೇಕು. CDPO ಆಫೀಸು, BO ಆಫೀಸ, ಪೊಲೀಸ್ ಸ್ಟೇಷನ್ದಲ್ಲಿ CPI ಬರಬೇಕು, ಅಗ್ನಿಶಾಮಕ ದಳದವರು ಅಲ್ಲಿ ಅಗ್ನಿಶಾಮಕ ದಳ ಆಗಬೇಕು. ನಮ್ಮಲ್ಲಿ ಕಬ್ಬು ಬೆಳೆಯವರೆಲ್ಲ ನಾವು ಕಬ್ಬು ಬೆಳೆಯವರು. ಯಾವಾಗ ದಿನ ಒಂದು ಊರಲ್ಲಿ ಒಂದು ಪಡಕ ಬೆಂಕಿ ಆಗ್ತೈತಿ, ಅಲ್ಲಿ ಅಗ್ನಿಶಾಮಕ ದಳದ್ದು ಭಾಳ ಅವಶ್ಯಕ. ಅಗ್ನಿಶಾಮಕ ದಳದ ಬಿಲ್ಡಿಂಗನ್ನು ಆಗಿದೆ ಈಗ ನಮ್ಮಲ್ಲಿ. ಇನ್ನೂ ನಮಗಲ್ಲಿ ವಾಹನಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೊಟ್ಟಿಲ್ಲ. ಈಗ ಸರ್ಕಾರ ಅಧಿವೇಶನಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಹಂಗೇನಿಲ್ಲ, ಜೊತೆಗೆ ಪ್ರಗತಿನೂ ಮಾಡ್ತಾಯಿದ್ದೀವಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ರಾಜು ಕಾಗೆ ಸರ್ಕಾರದಲ್ಲಿ ಇದ್ದರೂ ಕೂಡ, ಅವರೇ ಸರ್ಕಾರ ಇದ್ದರೂ ಕೂಡ ಓಪನ್ ಆಗಿ ನೇರವಾಗಿ ಹೇಳ್ತಾ ಇದ್ದಾರೆ ಬಹಳ ಧೈರ್ಯದಿಂದ. ಆದರೆ ಇಲ್ಲಿ ಯಾವ ಶಾಸಕರು ಕೂಡ ಅವರಿಗೆ ಕೈ ಜೋಡಿಸ್ತಾ ಇಲ್ಲ. ನಿಜಕ್ಕೂ ವಿಪರ್ಯಾಸ. ಈಗ ರಾಜು ಕಾಗೆ ಅವರ ಒತ್ತಾಯಗಳೇನಾಗಿದೆ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ಮತ್ತಷ್ಟು ಶಾಸಕರು ಕೈ ಜೋಡಿಸುವಂಥ ವಿಶ್ವಾಸ ಇರ್ಬೋದಾ ಅಂತ ಅವರಿಗೆ? ಪ್ರಭು, ಈಗಾಗಲೇ ರಾಜ್ಯಕ್ಕಾಗಿ ಶಾಸಕರು ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷರು ಕೂಡ ಹೌದು, ಇವರು ಈಗಾಗಲೇ ಅಂತಂದ್ರೆ ಪ್ರತ್ಯೇಕ ರಾಜ್ಯದ ಕೂಗನ್ನ ಎತ್ತಿದ್ದಾರೆ. ಕಳೆದ 2 ದಿನಗಳ ಹಿಂದ್ಗಡೆ ಅಷ್ಟೇ ಅಂತಂದ್ರೆ ಚಳಿಗಾಲದ ಅಧಿವೇಶನ, ಬೆಳಗಾವಿಯಲ್ಲಿ ನಡೆದಂತಹ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗಿನ ಬಗ್ಗೆ ಒಂದು ಪ್ರಸ್ತಾವನೆ ಇಟ್ಟಿದ್ರು. ಅದರ ನಡುವೆ ಇಲ್ಲಿ ಅಂತಂದ್ರೆ ಒಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಪಟ್ಟಣದಲ್ಲಿ ಮತ್ತೆ ಆ ವಾಕ್ಯವನ್ನ ಇಲ್ಲಿ ಅಂತಂದ್ರೆ ಮರುಕಳಿಸಿದ್ದಾರೆ. ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು ಅಂತೇಳಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ಹಿಂದ್ಗಡೆ ಇದೇ ಒಂದು ಬೆಳಗಾವಿ ಜಿಲ್ಲೆಯ ಮಾಜಿ ಸಚಿವ, ದಿವಂಗತ ಮಾಜಿ ಸಚಿವ ಉಮೇಶ್ ಕತ್ತಿಯವರು ಕೂಡ ಇಲ್ಲಿ ಅಂತಂದ್ರೆ ಒಂದು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತನಾಡಿದ್ರು. ಈಗ ಅವರ ನಂತರ ಇಲ್ಲಿ ಅಂದ್ರೆ ರಾಜೀವ್ ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ರಾಜೀವ್ ಕಾಗೆ ಅವರ ಆಗ್ರಹ ಇಷ್ಟೇ ಅಂತಂದ್ರೆ, ಇಲ್ಲಿ ನಾವು ಉತ್ತರ ಕರ್ನಾಟಕ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ 2 ಕರ್ನಾಟಕಗಳಿವೆ. ಒಂದು ಕಲ್ಯಾಣ ಕರ್ನಾಟಕ, ಇನ್ನೊಂದು ಕಡೆ ಅಂದ್ರೆ ಕಿತ್ತೂರು ಕರ್ನಾಟಕ. ಕಲ್ಯಾಣ ಕರ್ನಾಟಕಕ್ಕೆ ಈಗಾಗಲೇ ಅಂತಂದ್ರೆ ಒಂದು ಹೈದರಾಬಾದ್ ಕರ್ನಾಟಕ ಏನ್ ಈಗಾಗಲೇ ಆ ಸಂಪುಟಕ್ಕೆ ಒಂದು ವಿಶೇಷ ಅನುದಾನವನ್ನ ಈಗಾಗಲೇ 370 MG ಇದೆ. ಅದರ ಪ್ರಕಾರ ನೀವು ವಿಶೇಷ ಅನುದಾನವನ್ನ ನೀವು ಘೋಷಣೆ ಮಾಡ್ತೀರಿ, ಪ್ರತಿ ವರ್ಷ ಅವರಿಗೆ ಕೊಡ್ತೀರಿ. ಆದ್ರೆ ಅದೇ ರೀತಿಯಾಗಿ ಸಹಿತ ಇಲ್ಲಿ ಅಂದ್ರೆ ಕಿತ್ತೂರು ಕರ್ನಾಟಕಕ್ಕೂ 5,000 ಕೋಟಿ ರೂಪಾಯಿ ಅನುದಾನವನ್ನ ಕೊಡಬೇಕು. ಒಂದ್ ವೇಳೆ ಕೊಡದೆ ಹೋದ್ರೆ ನಮಗೆ ಪ್ರತ್ಯೇಕ ರಾಜ್ಯವನ್ನ ಕೊಟ್ಟು ಬಿಡಿ, ನಾವು ಇಲ್ಲಿ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ. ಯಾಕಂದ್ರೆ ನನ್ನ ಜಿಲ್ಲೆಯಲ್ಲೇ ಈಗಾಗಲೇ ಅಂದ್ರೆ 5 ಹೊಸ ತಾಲೂಕುಗಳಿವೆ. ಆ 5 ತಾಲೂಕುಗಳಿಗೂ ಸಹಿತ ಇವತ್ತು ತಾಲೂಕುಗಳ ಘೋಷಣೆ ಆಗಿದೆ ವಿನಃ ಇಲ್ಲಿ ಅಂದ್ರೆ ತಾಲೂಕಾ ಕಚೇರಿಗಳಿಲ್ಲ. ಈ ರೀತಿ ಆದ್ರೆ ನಾವು ಜನರ ಬಳಿ ಹೇಗೆ ಹೋಗ್ಬೇಕು? ಉತ್ತರ ಕರ್ನಾಟಕ ಚಳಿಗಾಲದ ಅಧಿವೇಶನವನ್ನ ಮಾಡ್ತೀರಿ. ಆ ಚಳಿಗಾಲದ ಅಧಿವೇಶನದಲ್ಲಿ ಅಂತಂದ್ರೆ ಕೇವಲ ಬರ್ತೀರಿ ಒಂದು 20-30 ಕೋಟಿ ಹಣವನ್ನ ಫೋಲ್ ಮಾಡಿ ಹೊಡ್ತೀರಿ. ಆದ್ರೆ ಉತ್ತರ ಕರ್ನಾಟಕ
ಕರ್ನಾಟಕದ ಬಗ್ಗೆ ಇಲ್ಲಿದ್ರೆ ಚರ್ಚೆ ಆಗಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರೋಗ್ಯ ದೃಷ್ಟಿಯಿಂದ ಒತ್ತು ಕೊಡಬೇಕು. ಅಂದಾಗ ಮಾತ್ರ ಇಲ್ಲಿತರ ಸಮಾನತೆ ಬರಲು ಸಾಧ್ಯ. ಉತ್ತರ ಕರ್ನಾಟಕ ವಿಶೇಷ ಅನುದಾನವನ್ನ ಕೊಡಿ, ಇಲ್ಲಾಂದ್ರೆ ಪ್ರತ್ಯೇಕ ರಾಜ್ಯ ಕೊಡಿ ಅಂತೇಳಿ ರಾಜ್ಯಕ್ಕಾಗಿ ಅವರು ಬೇಡಿಕೆ ಇಟ್ಟಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ. ಅದೇ ಥರ ಕಿತ್ತೂರು ಕರ್ನಾಟಕಕ್ಕೆ ನಮಗೂ ಒತ್ತು ಕೊಡ್ರಿ. ಅದು ಶಿಕ್ಷಣಕ್ಕಿರಲಿ, ನೀರಾವರಿ ಯೋಜನೆಗಳಿರಲಿ, ಕುಡಿ ನೀರಿನ ವ್ಯವಸ್ಥೆ ಇರಲಿ,